ಕೂಡಿಸಿದ ನಂತರ 10ಕ್ಕೆ ಎಲ್ಲಿ ಕ್ರಾಸ್ ಆಗುತ್ತೆ ಅಥವಾ 10 ದಾಟುತ್ತೆ 10 ಅಥವಾ 10ಕ್ಕಿಂತ ಹೆಚ್ಚು ಎಲ್ಲಿ ಬರುತ್ತೋ ಅಲ್ಲಿ ಏನ್ ಮಾಡ್ಬೇಕು ನಾವು ಬಿಂದುನ ಇಡಬೇಕಲ್ಲಿ ಒಂದು ಚುಕ್ಕಿ ಒಂದು ಡಾಟ್ ಅನ್ನು ಇಡ್ತೀವಿ. ಕ್ಲಿಯರ್? ಆ ಬಿಂದು ನಂತರ ಚುಕ್ಕಿ ಇಟ್ಟ ನಂತರ 10ಕ್ಕಿಂತ ಜಾಸ್ತಿ ಎಷ್ಟು ಬಂದಿದೆ, ಉದಾಹರಣೆ 13 ಬಂದಿದೆ ಅನ್ಕೊಳ್ಳಿ. 10ಕ್ಕಿಂತ ಎಷ್ಟು ಜಾಸ್ತಿ ಇದೆ, 3ನ್ನ ಇನ್ನೊಂದು ನಂಬರ್ಗೆ ಕ್ಯಾರಿ ಮಾಡ್ಕೊಂಡು ಹೋಗ್ತೀವಿ ಅಷ್ಟೇ. ಇಷ್ಟೇ ಮಾಡ್ಕೊಂಡು ಹೋಗಿ ಎಲ್ಲಿ ಎಲ್ಲಿ 10 10 ಬರ್ತಾ ಹೋಗುತ್ತೋ ಅಲ್ಲೆಲ್ಲ ನಾವು ಒಂದು ಬಿಂದು ಬಿಂದು ಇಟ್ಕೊಂಡು ಹೋಗ್ತೀವಿ. ಮುಗೀತು, ಇದೇ ಕೆಲಸ. ಇಷ್ಟನ್ನ ಮಾಡೋದು ಏನು ಇಲ್ಲ. ಅರ್ಥ ಆಗ್ತಿದೆಯಾ? ಹೇಗೆ 3 + 7 10. ಈಗ ಒಂದು ಬಿಂದು ಇಡೋದು ಹೀಗೆ 10ಕ್ಕಿಂತ ಜಾಸ್ತಿ ಇಲ್ಲ, 10 ಇದೆ ಅಲ್ವಾ, ಅದರಲ್ಲಿ ಬಿಟ್ಬಿಡಿ. ಮತ್ತೆ ಇಲ್ಲಿ 7 ಇಂದ ಸ್ಟಾರ್ಟ್ ಮಾಡ್ತೀವಿ. ಎಷ್ಟಿದೆ ಇಲ್ಲಿ 7. ಆ 7 ಅನ್ನ ಇಲ್ಲಿ ಬರ್ಕೊಡ್ತೀವಿ. ನೆಕ್ಸ್ಟ್ ಬಿಂದುಗಳು ಎಷ್ಟಿದೆ ಅಂತ ಲೆಕ್ಕ ಹಾಕಬೇಕು. ಎಷ್ಟಿದೆ ಇಲ್ಲಿ ಒಂದು ಬಿಂದು ಇದೆ, ಆ ಬಿಂದುನೇ ಕ್ಯಾರಿ. ಕ್ಯಾರಿ ಅಂದ್ರೆ ಏನಂತೀವಿ ನಾವು, ದಶಕ ಮೀನಿಂಗ್ ಆಕ್ಚುಲಿ ದಶಕ ಅಂದ್ರೆ ದಶ ಅಂದ್ರೆ ಏನು ನೀವು ಇಲ್ಲಿ ಬನ್ನಿ ಕಾಣಲ್ಲ, ಎಷ್ಟು ನೀಟಾಗಿ ಬರುತ್ತೆ ದಶಕ ಅಲ್ವಾ. ಇಲ್ಲಿ ಮಾಡ್ತಿರ್ತಾರೆ, ಇಲ್ಲಿ ದಶ ದಾಟು ಇಲ್ಲಿ ಬರ್ರಿ ಕಾಣಲ್ಲ, ನಿಮಗೆ ಮಧ್ಯದಲ್ಲಿ ಕೂತ್ಕೊಳ್ಳಿ ಕಾಣಲ್ಲ. ಹೋಗಿದ್ವಿ ಹೋಗಿ ಏನು ಇಲ್ಲ. ಮತ್ತೆ ಇಲ್ಲಿಂದ ಸ್ಟಾರ್ಟ್ ಮಾಡ್ತೀವಿ. 2 8 10. ಇಲ್ಲಿ ಒಂದು ಡಾಟ್ ಮಾಡ್ಕೊಳ್ತೀವಿ. ಮತ್ತೆ ಏನಿಲ್ಲ 0 6 1 7. ಎಷ್ಟಿದೆ ಇಲ್ಲಿ ದಶಕ ಎಷ್ಟಿದೆ 1. ಇದೆಲ್ಲ ಕೂಡಿ ಭಾಗಿಕ. ಅರ್ಥ ಆಗ್ತಿದೆಯಾ? ಇದನ್ನ ನಾವು ಬಿಂದು ಅಂಕಣ ಮೆಥಡ್ ಇಂದ ಅಡಿಷನ್ ಸಬ್ಟ್ರಾಕ್ಷನ್ ಪ್ರಾಬ್ಲಮ್ಸ್ ಮಾಡ್ಕೊಂಡು ಹೋಗೋದು ಅಂತ ಕರೀತೀವಿ. ಅರ್ಥ ಆಗ್ತಿದೆಯಾ? ಇನ್ನೊಂದು ಎಕ್ಸಾಂಪಲ್ ನೋಡೋಣ ಈಗ. ಎಸ್ ವಿ ಟೇಕ್ ಒನ್ ಮೋರ್. So क्या ಇನ್ನೊಂದು ಎಕ್ಸಾಂಪಲ್ ಬರ್ತಿದ್ದೀವಿ ಈಗ. ಸೇಮ್ ಮೆಥಡ್ ಅಲ್ಲಿ ನೋಡಿ, ಈ ಕಡೆ ಫಸ್ಟ್ ಅಬ್ಸರ್ವ್ ಮಾಡಿ. ಅಂಡರ್ಸ್ಟ್ಯಾಂಡ್? ಫಸ್ಟ್ ಅಬ್ಸರ್ವ್. 8 + 9 17. you take one dot here. 10ಕ್ಕಿಂತ ಹೆಚ್ಚು ಎಷ್ಟಿದೆ, 7 ಮಾತ್ರ ನೆಕ್ಸ್ಟ್ ನಂಬರ್ಗೆ ಆಡ್ ಮಾಡಿ. 7 + 7 14. ಮತ್ತೆ ಇಲ್ಲಿ ಡಾಟ್ ಇಡಬೇಕು, ಯಾಕಂದ್ರೆ 10ಕ್ಕಿಂತ ಜಾಸ್ತಿ ಆಗಿದೆ. ಅರ್ಥ ಆಗ್ತಿದೆಯಾ? 4 ಮತ್ತೆ ಮೇಲ್ಗಡೆ ಇನ್ನೊಂದು ನಂಬರ್ ಯಾವ್ದಿದೆ ಇಲ್ಲಿ 12. 4 8 12. 12ರಲ್ಲಿ 2ನ್ನ ಇಲ್ಲಿ ಬರೀತೀವಿ. ಎಸ್, ದಶಕ ಎಷ್ಟಿದೆ ಇಲ್ಲಿ 3. ಈ 3ನ್ನ ಇಲ್ಲಿ ಬರ್ಕೊಳ್ತೀವಿ. ಇಲ್ಲ ಮೇಲೆ ಆದ್ರೂ ಬರೀರಿ ಅಥವಾ ಕೆಳಗಡೆ ಆದ್ರೂ ಬರ್ಕೊಳ್ಳಿ, ನಿಮ್ ಕನ್ವೀನಿಯನ್ಸ್. ಅಂಡರ್ಸ್ಟ್ಯಾಂಡ್? ನಾವು 7 + 4 11. 1 + 6 7. ಮತ್ತೆ ಏನು ಅವಶ್ಯಕತೆ ಇಲ್ಲ. 7 + 5 12. ಇಲ್ಲಿ ದಶಕ ತಗೊಳ್ತೀವಿ, ಒಂದು ಡಾಟ್ ತಗೊಳ್ತೀವಿ. ಮತ್ತೆ 10ಕ್ಕಿಂತ ಜಾಸ್ತಿ ಎಷ್ಟಿದೆ ಅಲ್ಲಿ 2 ಮತ್ತು 3 5. ದಶಕ ಎಷ್ಟಿದೆ ಈಗ 2. 5 ಮತ್ತು 8 13. 3 5 8. ಅವಶ್ಯಕತೆ ಇಲ್ಲ ಇಲ್ಲಿ ಡಾಟ್ ಇಡೋದು. ಮತ್ತೆ ಇಟ್ಟಿದ್ದೀರಾ, ಯಾಕಂದ್ರೆ ಒಂದೊಂದು ಬೇಗ ಬರುತ್ತೆ ಸಮ್ ಟೈಮ್ಸ್. ಓಕೆ. ಎಸ್, ಇಲ್ಲಿ ಎಷ್ಟಿದೆ ಇಲ್ಲಿ 3 ಅಲ್ವಾ? ಎಸ್. 5 3 8. 8 3 11. 1 ಮತ್ತು 2 1 2 ದಶಕ. ಸೊ ಇದನ್ನ ಆಡ್ ಮಾಡಿದ್ರೆ ನಮ್ಗೆ ಎಷ್ಟು ಬರುತ್ತೆ 2302. ಅರ್ಥ ಆಯ್ತು? ಇನ್ನೊಂದ್ಸರಿ ಕ್ಲಿಯರ್? ಇನ್ನೊಂದ್ಸರಿ ಹೇಳ್ಬೇಕಾ? ಇನ್ನೊಂದು ಅಬ್ಸರ್ವ್ ಮಾಡಿ. ದೊಡ್ಡ ಪ್ರಾಬ್ಲಮ್ ನೋಡೋಣ, ದೊಡ್ಡದು ನೋಡಿ. ಇಲ್ಲಿ ತುಂಬಾ ಸಾಕಷ್ಟು ಸಂಖ್ಯೆಗಳು ಹಾಕೊಂಡಿದೀವಲ್ವಾ. ಇಲ್ಲಿನೂ 14 8 8 16 6 8 14 4 3 7 7 8 15 5 8 13 3 9 ಎಸ್ 2 5 7 ಹೀಗೆ. ಕ್ಲಿಯರ್? ಸೊ ಈ ಡಾಟ್ಸ್ ಎಷ್ಟಿದೆ ನೋಡ್ಕೊಳ್ಳಿ. 1 2 3 4 5. ಇದು ಸಹ 5 ಡಾಟ್ಸ್ ಬಂದಿದೆ. 5 ಕ್ಯಾರಿ ಬಂದಿದೆ. 5 ದಶಕ ಅಂತ ಕರಿಬಹುದು ನಾವು. ನೆಕ್ಸ್ಟ್ ಇಲ್ಲಿ ನೋಡಿ, ಚಿಕ್ಕ ನಂಬರ್ಸ್ ಇದೆ ಇಲ್ಲಿ. 1 3 4 7 12. ಓಕೆ. 1 4 5 5 6 1 7 8 8 6 5 12. ಒಂದು ಮಾತ್ರ. ನೆಕ್ಸ್ಟ್ ಇಲ್ಲಿ ಎಷ್ಟಿದೆ ಇಲ್ಲಿ 1 2 3 4 ಕ್ಯಾರಿ ಬಂದಿದೆ. 4 4 8 8 9 17 7 6 13 3 7 10 ಡಾಟ್ ಮತ್ತೆ ಇಲ್ಲಿ 6 ಇಂದ ಸ್ಟಾರ್ಟ್. 6 + 7
13 3 4 7 ಅಗೇನ್ ಯು ಕೌಂಟ್ 1 2 3 4 ಕ್ಲಿಯರ್ ನೆಕ್ಸ್ಟ್ 8 5 ಸಾರಿ 8 5 13 3 8 11 1 7 8 8 8 16 6 5 11 1 6 7 7 4 11 ಫಾಸ್ಟ್ ಆಗಿ ಮಾಡ್ತಾ ಹೋದ್ರೆ ಈಗ ಎಷ್ಟಿದೆ ಕ್ಯಾರಿ 5 ಇದೆ 5 ಆಸ್ ಇಟ್ ಇಸ್ ಇಲ್ಲಿ ಬರ್ಬಿಡಿ ಇಷ್ಟು ಬರುತ್ತೆ ಉತ್ತರ 5,17,172 ಅಂಡರ್ಸ್ಟ್ಯಾಂಡ್ ಸೊ ನೀವು ಫಾಸ್ಟ್ ಆಗಿ ಸಮೇತಲ್ಲೂ ನೀವು ಪ್ರಾಕ್ಟೀಸ್ ಮಾಡ್ತಾ ಹೋದ್ರೆ ಇನ್ನೂ ಜೋರಾಗಿ ಮಾಡಬಹುದು ಪ್ರಾಬ್ಲಮ್ನ ಅರ್ಥ ಆಯ್ತಾ ಕ್ಲಿಯರ್ ಆರ್ ನಾಟ್ ಪ್ರಾಬ್ಲಮ್ ದೊಡ್ಡದಾಯ್ತಾ ಈಗ ಕರಿತೀನಿ ಮುನ್ನ ಫಸ್ಟ್ ಸಿದ್ದರಾಮಯ್ಯ ಕರೆಯೋಣ ಬರ್ತೀರಾ ಯಾರಾದ್ರೂ ಇದು 4ರ ನೆಕ್ಸ್ಟ್ ನಂಬರ್ 5 ಸೊ 4 ಮತ್ತು 5 ನ ಒಂದ್ಸರಿ ಗುಣಿಸಬೇಕು ನೆಕ್ಸ್ಟ್ ಇಲ್ಲೇನಿದೆ 8 ಇಲ್ಲಿ 2 8 ಮತ್ತು 2 ನ ಒಂದ್ಸರಿ ಗುಣಿಸೋದು 4 5 20 8 2 16 8 2 16 ಅರ್ಥ ಆಗ್ತಿದೆಯಾ ನೆಕ್ಸ್ಟ್ 5ರ ನೆಕ್ಸ್ಟ್ ನಂಬರ್ 6 6 ಮತ್ತು 4 5 6 30 6 4 24 ನೆಕ್ಸ್ಟ್ ನಂಬರ್ 6 ನೆಕ್ಸ್ಟ್ ನಂಬರ್ ಏನು ಎಸ್ 6 ಮತ್ತು 4 ನ ನೇರವಾಗಿ ಗುಣಿಸೋದು 6 ಮತ್ತು 4 ನ ನೇರವಾಗಿ ಗುಣಿಸ್ತಾ ಇದೀವಿ ಸಿಲ್ಕೆ 6 7 42 6 4 24 ಎಸ್ ಸೇಮ್ ಇದೇ ರೀತಿ ಏನು ಚೇಂಜಸ್ ಮಾಡಿಲ್ಲ ನಾನು ಅರ್ಥ ಆಗ್ತಿದೆಯಾ ಈಗ ಬಂದಿರೋ ನಮ್ಮ ಪ್ರೈಮರಿ ಸ್ಕೂಲ್ ಅವ್ರು ಯಾಕೆ ಮಾತಾಡ್ತಾರೆ ಇಬ್ರು ಯಾಕೆ ಮಾತು ನೋಡಿ ಆಯ್ತಾ ಇಷ್ಟೇ ನೇರವಾಗಿ ಗುಣಿಸೋದು ಇದು 8ರ ಮುಂದಿನ ನಂಬರ್ ಏನು 9 ಎಸ್ 8 ಇಂಟು 9 2 ಇಂಟು 16 ಎಸ್ 2 ಇಂಟು 8 ಮುಗಿತಾ 8 9 72 2 8 16 ಕ್ಲಿಯರ್ ಕ್ಲಿಯರ್ ನೆಕ್ಸ್ಟ್ ಒಂದು ಹಾಗೆ ಮುಂದುವರ್ಸ್ಕೊಂಡು ಹೋಗಿ ಬೇಗ ಬರ್ತಿ ಹೇಳ್ಕೊಡ್ತೀನಿ ನಿನಗೆ ಯಾಕಲ್ಲ ಅದು ನಿಂದು ಏನು ಮಾಡಕ್ಕೆ ಹೇಳಿದ್ರೆ ಅದು ಮಾಡ್ತೀನಿ ತೊಡೆ ಮೇಲೆ ಇಟ್ಕೊಂಡ್ರೆ ಒಂದು ಸ್ಲೇವ್ ಇಟ್ಕೊಳ್ರಿ ಈಸಿಯಾಗಿ ಬರ್ತದೆ ಇದನ್ನೆಲ್ಲ ನನಗೆ ಬೇಕಾಗೋದು ಅರ್ಥ ಆಗ್ತಾ ಇದೆಯಾ ನೀವು 7ನೇ ಕ್ಲಾಸಿಗೆ ಅರ್ಥ ಆಗ್ತಾ ಇದೆಯಾ ಗೊತ್ತಾಗ್ತಾ ಗುಣಿಸೋದು ಜಾಸ್ತಿ ನಂಬರ್ ಬಂದಾಗ ಗುಣಿಸೋದು ತಿಳಿಕೊಡ್ತಾರಲ್ವಾ ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ ನಿಮಗೆ NMMS ಬೇಕಿದ್ದು ನೆಕ್ಸ್ಟ್ ಇಯರು ಅದಕ್ಕೆ ಕರ್ಸಿಲ್ಲ ನೀವು ಸುಮ್ಮನೆ ಕರ್ಸಿಲ್ಲ ನಾನು ಅರ್ಥ ಆಗುತ್ತಾ NMMS ಬೇಕು ನಿಮ್ಗೆ ಕಾಲ ಆಗಲಿ ಇಬ್ಬರಲ್ಲಿ ಬದಾಗಿ ಬಾಲ ಇಲ್ಲಿ ಬಂದ ನಮಗೆ ಕೂಲಿ ಕೊಟ್ಟುಕೊಂಡ ಕೂಲಿ ಕೊಟ್ಟುಕೊಂಡ ಹೊಡೆದಾರಿಗೆ ಹಾಕ್ತೀನಿ ನೀವು ಇಷ್ಟ ಏನಾದ್ರು ಹೋಗ್ಬಿಟ್ಟು ಸೈಲೆಂಟ್ ಆಗ್ತವೆ ಜನ 7,200 ಅಷ್ಟೇ ಹುಚ್ಚ ಯಾವ ಹೆಂಗಲು ಲೇ 8 ಮುಂದಿನ ನಂಬರ್ ಏನು 9 ಸರಿ 9 ಮತ್ತೆ 1 ಇಲ್ಲಿ ಏನ್ ತಪ್ಪು ಮಾಡಿದಿರ ನೀವು ಅನ್ನೋದು ಹೇಳ್ತೀನಿ ಫಸ್ಟ್ ಆಕ್ಚುಲಿ ನಮ್ಮ ಗಣಿತದಲ್ಲಿ ಏನಿದೆ ಗೊತ್ತಾ ಬೇಸಿಕ್ ರೂಲು ಯಾವುದೇ ಎರಡು ಸಂಖ್ಯೆಗಳನ್ನ ಗುಣಿಸಿದಾಗ ಬರ್ತಕ್ಕಂಥ ಉತ್ತರ ಎರಡು ಸಂಖ್ಯೆಲೇ ಬಂದಿರುತ್ತೆ ಬಟ್ ಆ
ಆನ್ಸರ್ ಇಡುವಾಗ ಏನಾದ್ರು ಅಲ್ಲಿ ಸಿಂಗಲ್ ಡಿಜಿಟ್ ಅಲ್ಲಿ ಬಂದಾಗ ಏನ್ ಮಾಡ್ತೀವಿ ಆ ಒಂದು ಸಂಖ್ಯೆ ಮಾತ್ರ ಬರಿತಾ ಇದೀವಿ. ಅದು ತಪ್ಪು ಆಕ್ಚುಲಿ. ಹೇಗೆ ಬರಿಬೇಕದು? ಯಾವ್ದಾದ್ರು ಒಂದು ನಂಬರ್ ಗುಣಿಸ್ತಾ ಇದೀವಿ ನೋಡಿ, ಇದೆಷ್ಟು ಒಂದು ಸಂಖ್ಯೆ ಅಲ್ವಾ? ಇದು ಒಂದು ಸಂಖ್ಯೆನಾ? ನೆಕ್ಸ್ಟ್ ಒಂದು ನೋಡಿ, ಇದು ಒಂದು ಸಂಖ್ಯೆ, ಇದನ್ನು ಒಂದೊಂದು ಸಂಖ್ಯೆ. ಇಲ್ಲಿ ಟೋಟಲ್ ಎಷ್ಟು ಸಂಖ್ಯೆ ಉಳಿದಾವೆ? ಇಲ್ಲಿ 2 ಸಂಖ್ಯೆ. ಬರ್ತಕ್ಕಂಥ ಉತ್ತರನೂ ಅಷ್ಟೇ, ನೀವು ಎಷ್ಟು ಸಂಖ್ಯೆಗಳನ್ನ ಗುಣಿಸ್ತಾ ಇದ್ದೀರೋ, ಎಷ್ಟು ಸಂಖ್ಯೆಗಳು ಇದಾವೋ ಇನ್ನೊಂದು ಕಡೆ, ಅಷ್ಟು ಸಂಖ್ಯೆ ಮಾತ್ರ ಉತ್ತರ ಬರುತ್ತೆ, ಅದಕ್ಕಿಂತ ಜಾಸ್ತಿ ಸಂಖ್ಯೆ ಬರಲ್ಲ. ಕ್ಲಿಯರ್? ಒಂದು ಸ್ವಲ್ಪ ನೆನಪಿಟ್ಕೊಳ್ಳಿ. ಬಟ್ ಒಂದು ಪಾಸಿಬಿಲಿಟಿ ಇದೆ, ಏನು? 3 ಸಂಖ್ಯೆ ಉತ್ತರ ಬರುತ್ತೆ, ಬಟ್ ಆನ್ಸರ್ನ ಆ ಥರ ಬರೀಬಾರದು. ಅಲ್ಲಿ ಎಷ್ಟು ಡಿಜಿಟ್ ಇದೆಯೋ, ಗುಣಲಬ್ಧ ಮತ್ತು ಗುಣಲಬ್ಧಕ್ಕಲ್ಲ, ಎಷ್ಟು ಸಂಖ್ಯೆಗಳಿದೆಯೋ ಅಷ್ಟು ಸಂಖ್ಯೆಯಲ್ಲೇ ಆನ್ಸರ್ ಬರೀಬೇಕು. ಇದು ಮ್ಯಾಥಮೆಟಿಕ್ಸ್ ಅಲ್ಲಿ ಒಂದು ಬೇಸಿಕ್ ರೂಲ್, ಅದು ಯಾರು ಫಾಲೋ ಮಾಡಲ್ಲ, ಅದಕ್ಕೆ ಈ ತರ ತಪ್ಪಾಗುತ್ತೆ. ಏನ್ ಹೇಳುತ್ತೆ ಅದು ನೋಡಿ, ಇಲ್ಲಿ 9 1 9 ಎಷ್ಟು? 9 1 9. ನಾವೆಲ್ಲ 9 ಬರ್ಕೊಂಡು ಹೋಗ್ತೀವಿ, ಅದು ತಪ್ಪು. 2 4 8 ಹೇಳಕ್ ಕರೆಕ್ಟ್ ಆಗಿ ಹೇಳ್ತಾ ಇದೀವಿ, ತಪ್ಪಂತ ಬರ್ತೀವಿ, ಹಂಗಲ್ಲ ಅನ್ಕೋಬೇಡಿ. ಇದು ಸರ್ 9 ಬಿಟ್ಟು ಯಾವ್ದಾರ ಇನ್ನೊಂದು ಯಾವ್ದಾರು ಬರುತ್ತಾ ಅಂತ ನಾವು 9. ಬಟ್ ಅದು ಬರೆಯುವಾಗ ಏನಂತ ಬರೀಬೇಕು? ಎಡಗಡೆ 0 ಹಾಕ್ಬೇಕು ಆಕ್ಚುಲಿ. ಅರ್ಥ ಆಗ್ತಿದೆಯಾ? 0 ಹಾಕಿ ಬರಿಬೇಕು. ಆಮೇಲೆ ಇಲ್ಲಿ ಅಷ್ಟೇ 2 4 ಏನು 8 ಅಂದ್ರೆ 0. ಮುಖ್ಯ. ಯಾವುದೇ ನಂಬರ್ನ 5 ರಿಂದ ಗುಣಿಸೋದು ಹೇಗೆ ಗೊತ್ತಿದೆಯಾ? ಇದು ಉತ್ತರ ಎಷ್ಟು ಬರುತ್ತೆ ಇದೆಲ್ಲ ಗುಣಿಸ್ಬೇಕೀಗ. ಅಥವಾ ಇನ್ನೂ ದೊಡ್ಡ ನಂಬರ್ ಬರೀತೀನಿ, ಚಿಕ್ಕದು ಹೆಂಗೋ ಮಾಡ್ಬಿಡ್ತೀರಾ ನೀವು. ಓಕೆ, ಎನಿ ನಂಬರ್ 2 4 ಹೇಳಿ, ನಂಬರ್ ಹೇಳಿ ಯಾವ್ದಾದ್ರು. ಗುಣಿಸ್ಬೇಕೀಗ. ಸ್ಕಿಲ್ ಓರಿಯೆಂಟೆಡ್ ಇದು. ಉತ್ತರ ನೋಡಿ ಎಷ್ಟು ಬರುತ್ತೆ ಅಂತೇಳಿ. ವೆರಿ ಸಿಂಪಲ್. ಯಾವುದೇ ಸಂಖ್ಯೆ, ಅದು ಯಾವ ನಂಬರ್ ಬೇಕಾದ್ರೂ, ಯಾವ್ದು ನಂಬರ್ ಬೇಕಾದ್ರೂ ಆಗಿರಲಿ, 5 ರಿಂದ ಗುಣಿಸಿದ್ರೆ ಮಾತ್ರ. ಸಿಂಪಲ್ ಆಗಿದೆ ಸೊಲ್ಯೂಷನ್. ಇಲ್ಲಿ ಏನಿದೆ, ಇಲ್ಲಿ ಇದನ್ನ 2 ರಿಂದ ಭಾಗಿಸ್ತಾ ಹೋಗ್ಬೇಕಷ್ಟೇ. ಅರ್ಥ ಆಗ್ತಿದೆಯಾ? ಏನ್ ಮಾಡ್ಬೇಕು? 2 ರಿಂದ ಭಾಗಿಸ್ತಾ ಹೋಗೋದು. ಇಲ್ಲಿನೂ ಅಷ್ಟೇ 2 ರಿಂದ ಭಾಗಿಸ್ತಾ ಹೋಗೋದು, ಇಲ್ಲಿ ಆನ್ಸರ್ ಬರೀತಾ ಹೋಗೋದು. ವೆರಿ ಸಿಂಪಲ್ ಅಲ್ಲ? ಕಷ್ಟ ಇದೆಯಾ? ಒಂದು ಸಿಂಪಲ್. ಯಾಕೆ ಬರಲ್ಲ? 2 ರಿಂದ ಬರುತ್ತಾ? ಭಾಗಿಸೋಣವಾ? ಎಸ್, 2 ರಿಂದ ಭಾಗಿಸಿದ್ರೆ 2 3 6 ಬರೀತೀವಿ ಇಲ್ಲಿ. ನೆಕ್ಸ್ಟ್ ಇದರಿಂದ 2 2 4 2 ಬರ್ತಿದ್ದೀವಿ. ಆಮೇಲೆ 1 ಕ್ಯಾರಿ ಗೊತ್ತಾಗ್ತಾ? 2 7 14. ಬಟ್ ಇಲ್ಲಿ ಸಮ ಸಂಖ್ಯೆ ಇದ್ರೆ ಒಂದು 0 ಹಾಕೊಳ್ತೀವಿ, ಬೆಸ ಸಂಖ್ಯೆ ಇದ್ರೆ 5 ಹಾಕೊಳ್ತೀವಿ. ಅದನ್ನ ನೆನಪಿಟ್ಕೋಬೇಕಷ್ಟೇ. ಉತ್ತರ ಅಷ್ಟೇ, ಮುಗೀತೀಗ. ಇಲ್ಲಿ ಸಮ ಸಂಖ್ಯೆ ತಾನೇ 4. ಸಮ ಸಂಖ್ಯೆನ ಬೆಸ ಸಂಖ್ಯೆನ? ಸಮ ಸಂಖ್ಯೆ ಇದ್ರೆ 0 ಹಾಕೊಳ್ಳೋದು, ಬೆಸ ಸಂಖ್ಯೆ ಇದೆ ಇಲ್ಲ, ಬೆಸ ಸಂಖ್ಯೆ ಎಲ್ಲೂ ಇಲ್ಲ. ಓಕೆ, ಇರ್ಲಿ. ಬೆಸ ಸಂಖ್ಯೆ ಇತ್ತು ಅಂದ್ರೆ 5 ಹಾಕೊಳ್ತೀವಿ. ಬರೀ ಹೇಳು, ಆಯ್ತಾ? ಮುಗೀತಾ ಇದು? ಮಾಡ ಮಾಡ ಮಾಡ. ಸಿ ಇಲ್ಲಿ ನೋಡಿ, 2 ರಿಂದ 2 1 2 2 4. ಮತ್ತೆ ಇಲ್ಲಿ ನೋಡಿ 2 2 4 ಕ್ಯಾರಿ ಬರುತ್ತೆ. ಇಲ್ಲಿ ಏನ್ ಮಾಡ್ಬೇಕು? ನಾವು ಒಂದನ್ನ ಕನ್ಸಿಡರ್ ಮಾಡ್ಕೊಂಡು 16 ಆಗುತ್ತೆ. ಇದು 2 8 ಮತ್ತೆ ಇಲ್ಲಿ 7 ಇದೆ. 2 3 6 2 3 6 1 ದಶಕ. 2 9. ಇಲ್ಲಿ ಸಮ ಸಂಖ್ಯೆ ಇದೆ 0. ನೆನಪಾ? ಸಮ ಸಂಖ್ಯೆ ಇದೆ 0 ತಗೊಂಡಿದ್ದೀವಿ. ಕರೆಕ್ಟಾಗಿ ಕೇಳ್ಕೊಂಬತ್ತೆ. ಆಯ್ತಾ? ಉದಾಹರಣೆ ಒಂದು ಬೆಸ ಸಂಖ್ಯೆ ನೋಡೋಣ. ಈಗ ಬೆಸ ಸಂಖ್ಯೆ ಎನಿ ನಂಬರ್ ಯಾವ್ದಾದ್ರು ತಗೊಳ್ಳಿ. ನಂಬರ್ ಓಕೆ, 5 ರಿಂದ ಗುಣಿಸ್ಬೇಕು. ಇಲ್ಲಿ ಬೆಸ ಸಂಖ್ಯೆ ಇದೆ ನೋಡಿ, ಕಾಣ್ತಿದ್ಯಾ? ಎಸ್, ಸೇಮ್ ಅದೇ ರೀತಿ ಮತ್ತೆ ಬೇರೆ ಏನೂ ಇಲ್ಲ. ಇಲ್ಲಿ 2 1 ಮತ್ತೆ ಇಲ್ಲಿ 1 ಕ್ಯಾರಿ ಬರುತ್ತೆ. 2 8 2 2 2 4 2 3 ಮತ್ತೆ ಇಲ್ಲಿ ಬೆಸ ಇದೆ 5 ಬರ್ದು ಬಿಟ್ಬಿಡಿ ಕೈ. ಲಾಸ್ಟ್ಗೆ ಬೆಸ ಇತ್ತಂದ್ರೆ 5 ಬರ್ದು. ಓಕೆ, ಎನಿ ನಂಬರ್ ಮಲ್ಟಿಪ್ಲೈ ಬೈ 5. ಅರ್ಥ ಆಗ್ತೀಯಾ? ಒಳ್ಳೆ ಮ್ಯಾಥ್ಸ್ ಇದೆಯಲ್ಲ? ಇಷ್ಟೇ ಮ್ಯಾಥ್ಸ್, ಇಷ್ಟೇ ಮ್ಯಾಥ್ಸ್. ಬೇರೆ ಐಡೆಂಟಿಟೀಸ್ ಎಲ್ಲ ಬರುತ್ತೆ. ಹೈಸ್ಕೂಲಲ್ಲಿ ಕಲ್ತಿದ್ದೀರಾ? ಐಡೆಂಟಿಟೀಸ್ ಹೇಳ್ತೀವಿ. ಅದೇ ಹೇಳ್ತಿರೋದು, ಸ್ಕಿಲ್ ಓರಿಯೆಂಟೆಡ್ 5 ಮಾತ್ರ ಅಂತ. ಓಕೆ, ಸೂತ್ರ ಇದೆಯಲ್ವಾ? ಅದನ್ನು ಅಷ್ಟೇ. ಏನೋ ಅನ್ಕೊಳ್ತೀವಿ, ಏನೋ ಮಾಡಕ್ ಹೋಗ್ತೀವಿ, ಅದು ಸೂತ್ರ ಇರುತ್ತೆ. ಅದ್ರಲ್ಲಿ ನೀವು ಅಪ್ಲೈ ಮಾಡೋದ್ರಲ್ಲೇ ಹೇಳ್ತೀರಾ. A is equal to ಏನು, B is equal to ಏನು, ಅದಿರಲಿ ನಂತರ ಮಾತಾಡೋಣ. ಮುಗಿತಾ ಈಗ? ಫಿನಿಶ್? ಸರಿ ಸರ್, 3 ಕರೆಕ್ಟ್ ಆಗಿದೆ ಸರ್.
ಇರ್ಲಿ ಬರ್ಕೊಂಡ್ರ. ಅದಕ್ಕೆ ಏನಿಲ್ಲ, ಇದು ಅರ್ಥ ಇಷ್ಟೇ. ಊರ್ಧ್ವ ತಿರ್ಯ ಅಂದ್ರೆ ನೇರವಾಗಿ ಓರೆಯಾಗಿ, ನೇರವಾಗಿ ಓರೆಯಾಗಿ, ನೇರವಾಗಿ ಓರೆಯಾಗಿ ಒಟ್ಟು ನೇರವರೆಗೂ ಟೇಬಲ್ಸ್ ಗುಡ್ಸಕ್ ಬಂದು ಸಾಕು. ಎಲ್ಲ ಇದನ್ನು ಆನ್ಸರ್ನ ಒಂದೊಂದು ಸ್ಟೆಪ್ ಮಾಡ್ಕೊಂಡು ಮುಂದಕ್ಕೆ ಹೋಗ್ತಾ ಇರ್ಬೋದು ನಾವು. ಕ್ಲಿಯರ್? ನೋಡುವಾಗಾದ್ರೆ ಎಸ್ ಫಸ್ಟ್ ಒಂದು ಎಕ್ಸಾಂಪಲ್ ತಗೊಳ್ಳಿ. ಯಾವ್ದಾರು ಒಂದು 24 ಹೇಳಿ ನಂಬರ್ ಹೇಳ್ತಿರ್ಬೇಕು. 36 ಒಂದು ನಂಬರ್ ಎಕ್ಸಾಂಪಲ್ ತಗೊಂಡಿದ್ದೀನಿ. ಏನ್ ಸರ್ ಈಗ ಬರ್ಕೊಂಡ್ರಿ ಅಂತ ಅನ್ಕೋಬೇಡಿ, ಅದನ್ನ ಮಲ್ಟಿಪ್ಲಿಕೇಶನ್ ಮಾಡ್ತಾ ಇದ್ದೀನಿ. ಗೊತ್ತಾಗ್ತೀಯಾ? ಮಲ್ಟಿಪ್ಲಿಕೇಶನ್ಗೆ ನಂಬರ್ಸ್ ನಾವು ಆ ರೀತಿ ಬರ್ಕೋಬೇಕು. ಅಂದ್ರೆ 24 ಇಂಟು 36. ನೆಕ್ಸ್ಟ್ 27, 32 ಚಿಕ್ಕ ಚಿಕ್ಕ ನಂಬರ್ ತಗೊಳ್ತೀನಿ ಇನಿಷಿಯಲ್ ಸ್ಟೇಜ್ ಅಲ್ಲಿ. 19, 26. ಓಕೆ, ಇವನ್ನ ಮಲ್ಟಿಪ್ಲಿಕೇಶನ್ ಮಾಡ್ಕೊಂಡು ಹೋಗ್ಬೇಕು. ಈಗ ಮಲ್ಟಿಪ್ಲಿಕೇಶನ್ ಆನ್ಸರ್ ಬರೆಯೋದು ಹೇಗೆ? ಆನ್ಸರ್ ಬರೆಯೋದು ಹೇಗೆ ನೋಡುವ. ಸರಿಯಾ? ಫಸ್ಟ್ ನಾನು ಹೇಳಿದ್ನಲ್ಲ, ಊರ್ಧ್ವ ತಿರ್ಯಕಂದ್ರೆ ನೇರವಾಗಿ ಮತ್ತು ಓರೆಯಾಗಿ ನಂಬರ್ನ ಗುಣಿಸಿ ಆನ್ಸರ್ನ ಆಡ್ ಮಾಡಿ ಬರೀಬೇಕು. ಇದು ಒಂದು ಬೇಸಿಕ್ ಇದೆ. ಅರ್ಥ ಆಗ್ತಿದೆಯಾ? ಯಾವ ಮಾತಾಡ್ತಾ ಇದ್ದಾವೆ ಲಾಸ್ಟ್ ಅಲ್ಲಿ? ಏನಮ್ಮ ಏನ್ ವಿಚಾರ? ಏನ್ ನಿಮ್ದೇನು ಏನು? ಲುಕ್ ವೆರಿ ಸಿಂಪಲ್. 2 3 6 6 ಬರ್ದೆ. ಅರ್ಥ ಆಯ್ತಾ? ಎಸ್. ಆಮೇಲೆ ಇನ್ನೊಂದು ನೆಕ್ಸ್ಟ್ ಇಲ್ಲೊಂದು ನೇರವಾಗಿ ಗುಣಿಸ್ಬೇಕು. 6 4 24 ಬರ್ದೆ. ಹಾಗಾದ್ರೆ ಈ ಸೆಂಟ್ರಲ್ ಏನ್ ಬರುತ್ತೆ ಇಲ್ಲಿ ನಂಬರು? ಏನ್ ಬರಲ್ಲ, ಇಲ್ಲಿ ಓರೆಯಾಗಿ ಗುಣಿಸೋದು ಹೀಗೆ. ಆಕ್ಚುಲಿ ಇದನ್ನ ನಾವು ವೆದಿಕ್ ಮ್ಯಾಥಮೆಟಿಕ್ಸ್ ಕ್ಲಾಸಸ್ ಅಲ್ಲಿ ರಂಗೋಲಿ ಮೆಥಡ್ ಅಂತ ಕರಿತೀವಿ. ಹಾಗೆ ಅಲ್ವಾ? ರಂಗೋಲಿ ಹಾಕಿದ್ರಲ್ವಾ, ಹೀಗೆ ಹೀಗೆ ಹಾಗೆ ರಂಗೋಲಿ ಮೆಥಡ್ ಚೆನ್ನಾಗಿರುತ್ತೆ. ಇದನ್ನ ಸಿಂಪಲ್ ಡಬಲ್ ಡಿಜಿಟ್. ಇನ್ನು ಇದೇ ರೀತಿ 3 ಸಂಖ್ಯೆ 4 ಸಂಖ್ಯೆ ಬರುತ್ತಲ್ಲ, ದೊಡ್ಡ ಪ್ರಾಬ್ಲಮ್. ಆ ಟೈಮಲ್ಲಿ ಚೆನ್ನಾಗಿ ಕಾಣುತ್ತೆ ರಂಗೋಲಿ ತರ. ಎಸ್ ಸಲಕ್ಯ. ಇಲ್ಲಿ ನೋಡಿ, ಇದನ್ನ ಏನ್ ಮಾಡ್ತೀವಿ ಗೊತ್ತಾ? 2 6 12. ಇಲ್ಲಿ ಏನ್ ಮಾಡ್ಬೇಕು? ಪ್ಲಸ್ ಮಾಡ್ಕೊಳ್ತೀನಿ. 4 3 12. ಅವೆರಡನ್ನ ಗುಣಿಸಿದ್ದನ್ನ ಮತ್ತೆ ನಂತರ ಇದನ್ನ ಆಡ್ ಮಾಡ್ಬೇಕು ನೆಕ್ಸ್ಟ್ ಸ್ಟೆಪ್ ಅಲ್ಲಿ. ನಾನು ಆಮೇಲೆ ಸ್ಟೆಪ್ ರೆಡ್ಯೂಸ್ ಮಾಡ್ತೀನಿ. ಈಗ ಎಕ್ಸ್ಪ್ಯಾಂಡ್ ಮಾಡಿ ನೀಟಾಗಿ ಎಕ್ಸ್ಪ್ಲನೇಷನ್ ಮಾಡ್ತಾ ಇದ್ದೀನಿ. ಅರ್ಥ ಆಗ್ತಿದೆಯಾ? ಸ್ಟೆಪ್ಸ್ ಎಲ್ಲ ರೆಡ್ಯೂಸ್ ಮಾಡೋದು ಹೇಳ್ತೀನಿ ಆಮೇಲೆ. ಒಂದೇ ಸ್ಟೆಪ್ ಆನ್ಸರ್ ಬರೀಬೇಕಪ್ಪ. ಅದು ನೋಡೋಣ ಲಾಸ್ಟ್ಗೆ. ನೆಕ್ಸ್ಟ್ ಈಗ 6 ಹಾಗೆ ಬರ್ದಿದ್ದೀನಿ. 12 ಮತ್ತು 12 ಕೂಡಬೇಕು. ಈಗ 24. ನೆಕ್ಸ್ಟ್ ಇಲ್ಲಿ ಎಷ್ಟಿದೆ? 24. ಈಗ ಬರ್ದಿದ್ದೀನಿ. ಮುಗೀತಾ? ಈಗ ಏನ್ ಮಾಡ್ತಾ ಇದೀವಿ? ಆನ್ಸರ್ ಬರೆಯೋ ಟೈಮ್. ಈಗ ಆನ್ಸರ್ ಬರೀಬೇಕು. ಈಗ ಡೈರೆಕ್ಟ್ ಆಗಿ ಹೇಗೆ ಬರೀತೀವಿ? ಇಲ್ಲಿ ಬಲಗಡೆಯಿಂದ ಬನ್ನಿ. ಇಲ್ಲಿ ಯಾವ ಡಿಜಿಟ್ ಇದೆ? ಇಲ್ಲಿ 4 ಹೇಗಿದೆ ಬರೀರಿ. ಬದ್ರ? ನೆಕ್ಸ್ಟ್ 2 4 ಸೇರಿಸಿ ಎಷ್ಟು? 2 4 ಎಷ್ಟು? 6. ಅಥವಾ 24 26 ಅಂತಂದ್ರು ಹಾಕೊಳ್ಳಿ. 6. ನೆಕ್ಸ್ಟ್ ಇಲ್ಲಿ ಮತ್ತೆ 2 ಮತ್ತೆ 6 ಎಷ್ಟು? 8. ಸ್ವಲ್ಪ ನಿಮಿಷ ಕ್ರಾಸ್ ಚೆಕ್ ಮಾಡಿ ಗುಣಿಸಿ ನೋಡೋಣ. ಸ್ವಲ್ಪ ಬೇಗ ಗುಣಿಸಿ. ನಿಮ್ಮ ರೆಗ್ಯುಲರ್ ಮೆಥಡ್ ಗುಣಿಸಿ. 4 ಪ್ಲಸ್ 7 3 21. ನೆಕ್ಸ್ಟ್ 7 2 14. ಈಗ ಬರ್ತಿದ್ದೀನಿ. ಎಕ್ಸ್ಪ್ಯಾಂಡ್ ಆಗಿ ಬರ್ತಿದ್ದೀನಿ. 6 25 14. ನೆಕ್ಸ್ಟ್ ಈಗ ಸೇಮ್ ಅದೇ ಹೇಳ್ದಲ್ಲ, 4ಕ್ಕೆ 4 ಆಸ್ ಇಟ್ ಇಸ್ ಬರ್ತಿದ್ದೀನಿ. ಓಕೆ ಓಕೆ ವೆಯ್ಟ್. 1 5 6 2 6 ವಾಟ್ ಎ ಮಿಸ್ಟೇಕ್. ಏನೋ ಮ್ಯಾಜಿಕ್ ನೋಡ್ದಲ್ಲಿ 864 ವೆರಿ ಗುಡ್. ಹಿಂಗೆ ಇದ ನೋಡ. ಅರ್ಥ ಆಯ್ತಾ? ಕಾಣಿಸ್ತಿದ್ದೀನಿ ಯಾಕೆ ಬರ್ತಿದ್ದೀನಿ ಅಂತ? ಬರ್ಕೋಬೇಡ್ರು, ನೋಡ್ರ ಫಸ್ಟ್, ಆಮೇಲೆ ಬರ್ಕೊಂತ. ಫಸ್ಟ್ ಅಬ್ಸರ್ವೇಷನ್ ಮಾಡಬೇಕು, ಆಮೇಲೆ ಬರ್ಕೋಬೇಕು. ಅಲ್ಲೇ ನೀವು ಫೇಲ್ಯೂರ್ ಆಗೋದು ಎಲ್ಲಿ ಅಂದ್ರೆ ಅಲ್ಲೇ ಫೇಲ್ಯೂರ್ ಆಗೋದು. ಸುಲಿಕ್ಯ 1 2 2 1 6 6 ಪ್ಲಸ್ 9 2 18 9 6 54.
9 54. ಎಸ್. ನೆಕ್ಸ್ಟ್ 2 ಬರ್ದಿದ್ದೀನಿ. 18 6 54. ಇಲ್ಲಿ 4ಕ್ಕೆ 4 ಬರ್ದಿದ್ದೀವಿ. 5 9 5 4 9 2 494. ಹೀಗೆ ಸೊ ಇದನ್ನ ಓದುತ್ತಿರಬೇಕು ಅಂತ ಕರಿತೀವಿ. ಸ್ಟೆಪ್ಸ್ ಇರೋದು ಜಾಸ್ತಿ ಆಗಿದೆ. ನೆಕ್ಸ್ಟ್ ಸ್ಟೆಪ್ ರಿಡ್ಯೂಸ್ ಮಾಡೋದು ಹೇಳ್ತೀನಿ ಸ್ಮಾಲ್ ಡಿಜಿಟ್ ಅಲ್ಲಿ. ಏನಪ್ಪ ಹೂನಪ್ಪ ಮಾಡಿಸ್ತೀನಿ ಕಣ. ಆಯ್ತಾ ಬರ್ಕೊಂಡಿದ್ದು? ಆಯ್ತಾ? ಎಸ್. ಆಯ್ತಾ ಇದು? ನೆಕ್ಸ್ಟ್ 7 ಆಗಲೇ 42 48 ಅಲ್ಲ. ಏನು ಒಬ್ಬೊಬ್ಬರು ಹೇಳ್ತಿರಲ್ಲ. ಇದನ್ನು ಅಷ್ಟೇ 7 ಆಗಲೇ 28 ಪ್ಲಸ್ 8 ಆಗಲೇ 48. ನೆಕ್ಸ್ಟ್ 8 ಆಗಲೇ 32. ಯಾರು ಕ್ಲಿಯರ್ ಮಾಡ್ತಾ ಇದ್ದಿಲ್ಲಲ್ಲ? ಗೊತ್ತಾಯ್ತಲ್ಲಪ್ಪ ವಿಕಾಸ್? ವಿಕಾಸ್ ಅಲ್ಲ? ಓಕೆ. ಗೆಸ್ ಮಾಡೋದು ಹೇಗೆ ನೋಡಿ ಕಡೆ ಫಸ್ಟ್ ಈ ತರದಲ್ಲಿ ಈಸಿಯಾಗಿ ಬರುತ್ತಲ್ವಾ? ಈಗ ಏನ್ ಮಾಡ್ತೀರಾ ಇಲ್ಲಿ ಇದನ್ನ 8 ಬಿಟ್ಬಿಡಿ. ಎಷ್ಟು 20 ಅಲ್ವಾ? ಇದು 4 ಬಿಡಿ 50 ಅಲ್ವಾ? 50 ಪ್ಲಸ್ 20 12 ಸೇರಿಸಿದ್ರೆ ಸೊ ಏನಾಗುತ್ತೆ ನಿಮಗೆ ಫಾಸ್ಟ್ ಅಡಿಷನ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಅರ್ಥ ಆಗ್ತಿದೆಯಾ? ಫಾಸ್ಟ್ ಆಗಿ ನಾವು ಇದು ಮಾಡ್ಕೊಂಡು ಹೋಗ್ಬೋದು. ಈ ತರ ಈ ಮೆಥಡ್ ಅನ್ನ ನೀವು ಅಡಾಪ್ಟ್ ಮಾಡ್ಕೊಂಡ್ರೆ. ಎಸ್. ಎಷ್ಟಾಯ್ತು ಈಗ? 82. ಓಕೆ. ನೆಕ್ಸ್ಟ್ ಎಲ್ಲ ಸೇರಿಸಿ ಬರೀರಿ. 3 ರೀಕಾಲ್ ಮಾಡ್ಕೊಂತಾನೆ ಇರಬೇಕು. ಎಷ್ಟು ಚೆನ್ನಾಗಿ ನೀವು ಅದನ್ನ ನೆನೆಸ್ಕೊಳ್ತಾ ಇರ್ತೀರೋ ಅಷ್ಟು ಜಾಸ್ತಿ ಹೊತ್ತು ನಿಮ್ಮ ತಲೆ ಒಳಗಡೆ ಉಳಿಯುತ್ತೆ. ಆಯ್ತಾ ಇದು?